ನಾನು ಈ ವಿಡಿಯೋವನ್ನು ಮಾಡಲಿಕ್ಕೆ ಒಂದೇ ಒಂದು ಕಾರಣ ಏನು ಅಂತಂದ್ರೆ ಪಿ ಯು ಸಿ ಮುಗಿದ ಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಗೊಂದಲದೊಳಗಡೆ ಇರ್ತಾರೆ. ಸರಿಯಾದಂತಹ ಆಯ್ಕೆಯನ್ನು ಮಾಡಿಕೊಳ್ಳದೆ ನಂತರದೊಳಗಡೆ ಏನು ಅಂತಂದ್ರೆ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ತೀವಿ. ಯಾರೋ ನಮ್ಮ ಫ್ರೆಂಡು ಆಕೆ ಆ ಕೋರ್ಸ್ ಮಾಡಿದ್ಲು ಅಂದ್ಕೊಂಡು ಇವರು ಕೂಡ ಏನು ಅಂತಂದ್ರೆ ಅದನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಎಲ್ಲನೂ ಏನು ಅಂತಂದ್ರೆ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಏನೇನು ಆಯ್ಕೆಗಳು ಇದೆಯೋ ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪಿ ಯು ಸಿ ಮುಗೀತು, ಮುಂದೆ ಏನು ಮಾಡಬೇಕು ಅಂತಕ್ಕಂಥ ರೀತಿಯಿಂದ ಭಾಳಷ್ಟು ಜನ ವಿದ್ಯಾರ್ಥಿಗಳು ಗೊಂದಲದೊಳಗಡೆ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಮೊದಲನೇದಾಗಿ ನಾವು ವಿಜ್ಞಾನ ವಿಭಾಗವನ್ನು ತೆಗೆದುಕೊಳ್ಳುವುದಾದರೆ ಸೈನ್ಸ್, ನೀವೇನಾದರೂ ಪಿ ಯು ಸಿ ಸೈನ್ಸಲ್ಲಿ ಪಾಸ್ ಆಗಿದ್ದೀರಾ ಅಂತಂದರೆ ನಿಮಗೆ ಹಲವಾರು ಕೋರ್ಸುಗಳು, ಮುಂದಿನ ಅಧ್ಯಯನಕ್ಕೆ ಹಲವಾರು ಕೋರ್ಸುಗಳು ಲಭ್ಯ ಇರುತ್ತೆ. ಮೊದಲನೇದಾಗಿ ನೀವೇನಾದರೂ ಇಂಜಿನಿಯರಿಂಗ್ ಆಸಕ್ತಿ ಇದೆ ಅಂತಂದರೆ, ಇಂಜಿನಿಯರಿಂಗ್ ಮಾಡಲಿಕ್ಕೆ ಆಸಕ್ತಿ ಇದೆ ಅಂತಂದರೆ ಅದರೊಳಗಡೆ ನೀವು BE ಮಾಡ್ಬೋದು, BTech ಕೂಡ ಮಾಡ್ಬೋದು. ಇಲ್ಲಪ್ಪ ನಮಗೆ ಇಂಜಿನಿಯರಿಂಗ್ ಬೇಡ, ವೈದ್ಯಕೀಯ ಕ್ಷೇತ್ರದೊಳಗಡೆ ನಮಗೆ ಭಾಳಷ್ಟು ಆಸಕ್ತಿ ಇದೆ ಅನ್ನೋದಾದರೆ ಅದರಲ್ಲಿ ನೀವು ಮೊದಲನೇದಾಗಿ MBBS ಅನ್ನು ಮಾಡ್ಬೋದು ಅಥವಾ BAMS ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲ ನನಗೆ ಫೀವರ್ ಸೈನ್ಸ್ ಒಳಗಡೆ ನಾನು ಮುಂದುವರಿತೀನಿ ಅಂತಂದ್ರೆ ನೀವು BSc ಮಾಡ್ಬೋದು ಅಥವಾ MSc ಕೂಡ ಮಾಡ್ತಕ್ಕಂಥ ಅವಕಾಶ ನಿಮಗಿರುತ್ತೆ. ಇನ್ನು ನಾನೇನಾದರೂ ಕೃಷಿ ವಿಜ್ಞಾನದೊಳಗಡೆ ಮುಂದುವರಿತೀನಿ ಅಂತಂದರೆ BSc ಅಗ್ರಿಕಲ್ಚರಲ್ನ ನೀವು ಮಾಡ್ಬೋದು. ಅದರ ಜೊತೆಗೆ ಫಾರ್ಮಸಿಯನ್ನು ಮಾಡಬಹುದು. ಅದರ ಜೊತೆಗೆ ವಾಸ್ತುಶಿಲ್ಪದ ಕುರಿತಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಲಿಕ್ಕೆ ಕೂಡ ನಿಮಗೆ ಅವಕಾಶ ಇದೆ. ಅದರ ಜೊತೆಗೆ ಹಲವಾರು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಕೂಡ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ನೀವು ಆಯ್ಕೆಯನ್ನು ಮಾಡಬಹುದು. ಇದರ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರವೇಶ ಪರೀಕ್ಷೆಗಳು ಕೂಡ ಇರುತ್ತೆ. ಅವುಗಳನ್ನು ಎದುರಿಸಲಿಕ್ಕೆ ನೀವು ಏನು ಅಂತಂದ್ರೆ ತಯಾರಿಯನ್ನು ಕೂಡ ನಡೆಸ್ಬೋದು. ಉದಾಹರಣೆಗೆ CET, ನೀಟು, JEE ಈ ಪರೀಕ್ಷೆಗಳಿಗೂ ಕೂಡ ನೀವು ಏನು ಅಂತಂದ್ರೆ ತಯಾರಿಯನ್ನು ನಡೆಸ್ಬೋದು. ಇದರಲ್ಲಿ ನಿಮ್ಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆ ಕೋರ್ಸನ್ನು ನೀವು ಆಯ್ಕೆ ಮಾಡಿಕೊಂಡು ಮುಂದುವರಿಬಹುದು. ಹಾಗೆ ಇಲ್ಲ ನಾನು PUC ವಾಣಿಜ್ಯ ವಿಭಾಗದಲ್ಲಿ ಪಾಸ್ ಆಗಿದ್ದೇನೆ, ಮುಂದೇನು ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹಿತ ಹಲವಾರು ಅವಕಾಶಗಳನ್ನು ಆ ವಿಭಾಗದಲ್ಲಿ ನಾವು ನೋಡ್ಬೋದು. ನೀವು ವಾಣಿಜ್ಯ ವಿಭಾಗದಲ್ಲಿ PUCಯಲ್ಲಿ ಉತ್ತೀರ್ಣ ಆಗಿದ್ದೀರಾ ಅಂತಂದರೆ ಮುಂದೆ ನೀವು BCom ಮಾಡ್ಬೋದು, BBA ಮಾಡ್ಬೋದು, BBM ಮಾಡ್ಬೋದು. ಅದರ ಜೊತೆಗೆ ನೀವು CA ಮಾಡ್ಬೋದು, CS ಮಾಡ್ಬೋದು, CMA ಮಾಡ್ಬೋದು. ಅದ್ರ ಜೊತೆಗೆ ಹಲವಾರು ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ವಿಭಾಗದೊಳಗಡೆ ಸಾಕಷ್ಟು ಕೋರ್ಸ್ಗಳಿರ್ತವೆ. ಅದರಲ್ಲಿ ಯಾವುದಾದ್ರೂ ನೀವು ಆಯ್ಕೆ ಮಾಡ್ಕೋಬೋದು. ಅದ್ರ ಜೊತೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ರೀತಿಯಿಂದ ಒಂದು ಕೋರ್ಸ್ ಬರುತ್ತೆ. ಅದನ್ನು ಕೂಡ ನೀವೇನು ಮಾಡ್ಬೋದು ಅಂತಂದ್ರೆ ವಿದ್ಯಾರ್ಥಿಗಳು ಆಯ್ಕೆಯನ್ನು ಮಾಡ್ಕೋಬೋದು. ಇವಿಷ್ಟು ಆಯ್ಕೆಗಳು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಇರುತ್ತೆ. ಇಲ್ಲ ನಾನು ಕಲಾ ವಿಭಾಗದೊಳಗಡೆ PUC ಉತ್ತೀರ್ಣ ಆಗಿದ್ದೀನಿ ಅಂತಂದ್ರೆ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ಮುಂದಿನ ಅಧ್ಯಯನಕ್ಕೆ ಹಲವಾರು ಕೋರ್ಸ್ಗಳು ಏನು ಅಂತಂದ್ರೆ ಲಭ್ಯ ಇರುತ್ತೆ. ಸರಿಯಾದಂಥ ರೀತಿ ಒಳಗಡೆ ಆ ವಿದ್ಯಾರ್ಥಿಗಳು ಆ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು. ಮೊದಲನೇದಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ಭಾಳಷ್ಟು ಜನ ಏನು ಅಂತಂದ್ರೆ ಆಯ್ಕೆ ಮಾಡ್ತಕ್ಕಂಥದ್ದು ಪದವಿ ಅಂದರೆ BA ಕೋರ್ಸನ್ನು ನೀವೇನು ಅಂತಂದ್ರೆ ಆಯ್ಕೆ ಮಾಡ್ಬೋದು. ಅದ್ರ ಜೊತೆಗೆ ಏನು ಅಂತಂದ್ರೆ ಪತ್ರಿಕೋದ್ಯಮ, ಜರ್ನಲಿಸಮ್ ಕೂಡ ಮಾಡ್ಬೋದು PUC ಮೇಲೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಕಾನೂನು ಪದವಿ LLB ಕೂಡ
PUC ದ್ವಿತೀಯ PUCಯಲ್ಲಿ ಕಲಾ ವಿಭಾಗದಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾನೂನು ಪದವಿ ಅಂದರೆ LLB ಕೂಡ ಅಧ್ಯಯನ ಮಾಡ್ಬೋದು. ಇದು PUC ಮೇಲೆ ಏನು ಅಂತಂದ್ರೆ ಸುಮಾರು 5 ವರ್ಷದ ಕೋರ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಸಮಾಜ ಕಾರ್ಯ ಅಂತ BSW ಅಂತಕ್ಕಂಥದ್ದು ಕೂಡ ಏನು ಅಂತಂದ್ರೆ ಪದವಿಗೆ ತತ್ಸಮಾನವಾಗಿರ್ತಕ್ಕಂಥ ಒಂದು ಕೋರ್ಸ್. ಅದನ್ನು ಕೂಡ ಏನು ಅಂತಂದ್ರೆ ಆಯ್ಕೆ ಮಾಡ್ಕೋಬೋದು. ಅದ್ರ ಜೊತೆಗೆ ಏನು ಅಂತಂದ್ರೆ ಲಲಿತ ಕಲೆ ಅಂತಕ್ಕಂಥದ್ದು ಇನ್ನೊಂದು ವಿಭಾಗ ಬರುತ್ತೆ. ಅದರೊಳಗೆ BFA ಅಂತಕ್ಕಂಥದ್ದು ಏನು ಅಂತಂದ್ರೆ ಒಂದು ಕೋರ್ಸ್ ಬರುತ್ತೆ, ಅದನ್ನು ಕೂಡ ಆಯ್ಕೆ ಮಾಡ್ಬೋದು. ಅಥವಾ ಶಿಕ್ಷಣದೊಳಗಡೆ ಅಂತ ನೀವು DEDಯನ್ನು ಕೂಡ ಏನು ಅಂತಂದ್ರೆ ಆಯ್ಕೆ ಮಾಡ್ಕೋಬೋದು. ಇವಿಷ್ಟು ಏನು ಅಂತಂದ್ರೆ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಅವಕಾಶಗಳು. ನಾನು ಈ ವಿಡಿಯೋವನ್ನು ಮಾಡಲಿಕ್ಕೆ ಒಂದೇ ಒಂದು ಕಾರಣ ಏನು ಅಂತಂದ್ರೆ PUC ಮುಗಿದ ಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಗೊಂದಲದೊಳಗಡೆ ಇರ್ತಾರೆ. ಸರಿಯಾದಂತಹ ಆಯ್ಕೆಯನ್ನು ಮಾಡಿಕೊಳ್ಳದೆ ನಂತರದೊಳಗಡೆ ಏನು ಅಂತಂದ್ರೆ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ತೀವಿ. ಯಾರೋ ನಮ್ಮ ಫ್ರೆಂಡು ಆಕೆ ಆ ಕೋರ್ಸ್ ಮಾಡಿದ್ಲು ಅಂದ್ಕೊಂಡು ಇವರು ಕೂಡ ಏನು ಅಂತಂದ್ರೆ ಅದನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಎಲ್ಲನೂ ಏನು ಅಂತಂದ್ರೆ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಏನೇನು ಆಯ್ಕೆಗಳು ಇದೆಯೋ ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಮೊದಲು ಏನು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ವಿದ್ಯಾರ್ಥಿಗಳ ಆಸಕ್ತಿ. ಮುಂದೆ ಯಾವ ಕೋರ್ಸನ್ನು ಓದಲಿಕ್ಕೆ ಅವ್ರಿಗೆ ಆಸಕ್ತಿ ಇರುತ್ತೋ ಅದನ್ನು ನೋಡಿ ಏನು ಅಂತಂದ್ರೆ ಪಾಲಕರು ಅವರು ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡಿ, ಅವ್ರು ಓದ್ತಕ್ಕಂಥ ಕೋರ್ಸನ್ನು ಅವರೇ ಆಯ್ಕೆ ಮಾಡಿಕೊಳ್ಳಲಿ. ನಾವೇನೋ ಪ್ರತಿಷ್ಠೆಗೋಸ್ಕರ ಸೈನ್ಸ್ ಮಾಡಿದ್ವಿ, ಇದನ್ನು ಮಾಡಿದ್ವಿ, ಅವ್ರ ಮಗಳಿಗೆ ಸೈನ್ಸ್ ಮಾಡಿಸಿದಾರ ನಾವು ಸೈನ್ಸ್ ಮಾಡಬೇಕು, ಅದು ಬಿಡಿ. ನಿಜವಾದಂಥ ನಿಮ್ಮ ಮಗ ಅಥವಾ ಮಗಳ ಸಾಮರ್ಥ್ಯ ಏನಿದೆ, ಏನವರು ಸಮರ್ಥವಾಗಿ ಓದಬಲ್ಲರು, ಅದನ್ನು ಯೋಚನೆ ಮಾಡಿ ಸರಿಯಾದಂತಹ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಆ ವಿದ್ಯಾರ್ಥಿಗಳಿಗೆ ಬಿಡಿ. ಸರಿಯಾದಂಥ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ನೀವು ಮುಂದೆ ನಿಮ್ಮ ಅಧ್ಯಯನವನ್ನು ಮುಂದುವರಿಸ್ರಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.